ಎಲ್ಲರಿಗೂ ಹೊಸ ಹೆಜ್ಜೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದು ಭಾರತ ಸರ್ಕಾರ ಜಾರಿಗೆ ತಂದಿರುವಂತಹ ವಿಬಿಜಿ ರಾಮ್ಜಿ ಆಕ್ಟ್ 2025 ಬಗ್ಗೆ ತಿಳಿದುಕೊಳ್ಳೋಣ. ಇದನ್ನು ಪ್ರಾರಂಭಿಸುವ ಮುಂಚೆ ಒಂದು ಸರ್ಕಾರಿ ಯೋಜನೆಯನ್ನು ಯಾವ ರೀತಿ ಓದಬೇಕು ಅನ್ನೋದನ್ನ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ ಯೋಜನೆಯ ಹೆಸರು, ಪ್ರಾರಂಭಗೊಂಡ ವರ್ಷ, ಉದ್ದೇಶ, ಉದ್ದೇಶಿತ ಫಲಾನುಭವಿ, ಅನುಷ್ಠಾನಗೊಳಿಸುವ ಸಚಿವಾಲಯ ಮತ್ತು ಹಣಕಾಸು ಹಂಚಿಕೆ. ಈ ರೀತಿ ಸ್ಟ್ರಕ್ಚರ್ ಆಗಿ ಓದ್ಕೋಬೇಕಾಗುತ್ತೆ. ಬನ್ನಿ ವಿಬಿಜಿ ರಾಮ್ಜಿ ಆಕ್ಟ್ ಹಂಗಂದ್ರೆ ಏನು ಅಂತ ತಿಳಿದುಕೊಳ್ಳೋಣ. ವಿಬಿಜಿ ರಾಮ್ಜಿ ಆಕ್ಟ್ ಎಂದರೇನು? ವಿಬಿಜಿ ರಾಮ್ಜಿ ಎಂದರೆ ವಿಕಸಿತ್ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಆಜೀವಿಕ್ ಮಿಷನ್ ಗ್ರಾಮೀಣ್. ಇದು ಒಂದು ಗ್ರಾಮೀಣ ಜನರಿಗೆ ಉದ್ಯೋಗ ಮತ್ತು ಜೀವನೋಪಾಯವನ್ನು ಒದಗಿಸಲು ರೂಪಿಸಲಾದಂತಹ ಹೊಸ ಕೇಂದ್ರ ಸರ್ಕಾರದ ಯೋಜನೆಯಾಗಿದೆ. ಈ ಹಿಂದೆ ನಿಮ್ಗೆಲ್ಲರಿಗೂ ತಿಳಿದಿರುವಂತೆ ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆಕ್ಟ್ MG ನರೇಗಾ ಈ ವ್ಯವಸ್ಥೆ ಇತ್ತು. ಸೊ ಇತ್ತೀಚಿನ ದಿನಗಳಲ್ಲಿ ಕೇಂದ್ರ ಸರ್ಕಾರವು ಈ ಹಿಂದೆ ಇದ್ದಂತಹ ಕಾಯ್ದೆಯನ್ನು ವಿಬಿಜಿ ರಾಮ್ಜಿ ಎಂದು ಮರುನಾಮಕರಣ ಮಾಡಲಾಗಿದೆ. ಸೊ ಈ ವಿಬಿಜಿ ರಾಮ್ಜಿ ಕಾಯ್ದೆಯ ಉದ್ದೇಶ ಏನಂದ್ರೆ ಗ್ರಾಮೀಣ ಕುಟುಂಬಗಳಿಗೆ ಉದ್ಯೋಗ ಒದಗಿಸುವಂಥದ್ದು. ಸೊ ಈ ಒಂದು ಯೋಜನೆಯ ಉದ್ದೇಶಿತ ಫಲಾನುಭವಿ ಯಾರಂದ್ರೆ ಗ್ರಾಮೀಣ ಭಾಗದ ಬಡವರು. ಸೊ ವಿಬಿಜಿ ರಾಮ್ಜಿ ಆಕ್ಟ್, ಸೊ ಇದರ ಒಂದು ಉದ್ದೇಶ ನೋಡಿದ್ವಿ, ಉದ್ದೇಶಿತ ಫಲಾನುಭವಿ ನೋಡಿದ್ವಿ, ಮತ್ತೆ ವಿಬಿಜಿ ರಾಮ್ಜಿ ಅಂದ್ರೆ ಏನು ಅನ್ನೋದು ಕೂಡ ನೋಡಿದ್ವಿ. ಸೊ ಈ ಒಂದು ಆಕ್ಟ್ ಯಾವಾಗ ಜಾರಿಗೆ ಬಂತು ಅಂದ್ರೆ ಈ ಹಿಂದೆ ಸಂಸತ್ತು ಡಿಸೆಂಬರ್ 2025 ಅಲ್ಲಿ ಈ ಒಂದು ಮಸೂದೆಯನ್ನು ಅಂಗೀಕರಿಸಿತು. ಸೊ ನಂತರ ಭಾರತ ಸರ್ಕಾರವು ಈ ಕಾಯ್ದೆಯನ್ನು 1 ಜುಲೈ 2026 ಇಂದ ದೇಶದಾದ್ಯಂತ ಜಾರಿಗೆ ತಂದಿತು. ಸೊ ಈ ದಿನದಿಂದ ಹಿಂದಿನ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಕಾಯ್ದೆಯನ್ನು ಬದಲಾಗಿ ವಿಬಿಜಿ ರಾಮ್ಜಿ ವ್ಯವಸ್ಥೆಯಾಗಿ ಜಾರಿಗೆ ತಂದಿತು. ಸೊ ಈ ಒಂದು ವಿಬಿಜಿ ರಾಮ್ಜಿ ಏನಂತಂದ್ರೆ ಒಂದು ಗ್ರಾಮೀಣ ಕುಟುಂಬದ ಬಡವರಿಗೆ ಒಂದು ಖಾತರಿ ಉದ್ಯೋಗವನ್ನು ಒದಗಿಸುವಂತದ್ದಾಗಿದೆ. ಸೊ ಈ ಒಂದು ಆಕ್ಟ್ ಯಾವ ಒಂದು ಸಚಿವಾಲಯದ ಕೆಳಗೆ ಕಾರ್ಯನಿರ್ವಹಿಸುತ್ತೆ ಅಂದರೆ ಒಂದು ಗ್ರಾಮೀಣ ಅಭಿವೃದ್ಧಿ ಸಚಿವಾಲಯದ ಕೆಳಗೆ ಒಂದು ಕಾರ್ಯವನ್ನು ನಿರ್ವಹಿಸುತ್ತದೆ. ಸೊ ಗ್ರಾಮೀಣ ಅಭಿವೃದ್ಧಿಯ ಸಚಿವರು ಯಾರಾಗಿದ್ದಾರೆ ಪ್ರಸ್ತುತ ಅಂದರೆ ಶಿವರಾಜ್ ಸಿಂಗ್ ಚೌಹಾಣ್. ಸೊ ಏನಿದು ವಿಬಿಜಿ ರಾಮ್ಜಿಯ ಯೋಜನೆಯ ಪ್ರಯೋಜನಗಳು ಏನೇನು ಅಂದ್ರೆ 125 ದಿನಗಳ ಉದ್ಯೋಗ ಖಾತರಿಯನ್ನು ಕೊಡುತ್ತದೆ. ಸೊ ಈ ಹಿಂದೆ MG ನರೇಗಾದಲ್ಲಿ 100 ದಿನಗಳ ಉದ್ಯೋಗವನ್ನು ನೀಡಿರುತ್ತದೆ. ಸೊ ಅರ್ಹ ಗ್ರಾಮೀಣ ಕುಟುಂಬಗಳಿಗೆ ವರ್ಷಕ್ಕೆ 125 ನೋಡ್ತಿರ್ಬೋದು, ವರ್ಷಕ್ಕೆ 125 ದಿನಗಳ ಕೂಲಿ ಉದ್ಯೋಗದ ಖಾತರಿ ನೀಡಲಾಗಿದೆ. ನೆಕ್ಸ್ಟ್ ಪಾಯಿಂಟ್ ಏನಂದ್ರೆ ಹೆಚ್ಚಿನ ಕೂಲಿ. ಹಿಂದಿನ ಯೋಜನೆಗೆ ಹೋಲಿಸಿದರೆ ಸರಾಸರಿ 10% ಹೆಚ್ಚು ದಿನ ಕೂಲಿ ನಿಗದಿಪಡಿಸಲಾಗಿದೆ. ಸೊ ಗ್ರಾಮೀಣ ಆದಾಯ ಕೂಡ ಹೆಚ್ಚಾಗುತ್ತದೆ. ಈ ಒಂದು ಯೋಜನೆಯಿಂದ ಉದ್ಯೋಗದ ಅವಕಾಶ ಹೆಚ್ಚುವುದರಿಂದ ಗ್ರಾಮೀಣ ಕುಟುಂಬಗಳ ಆದಾಯ ಮತ್ತು ಜೀವನ ಮಟ್ಟ ಸುಧಾರಿಸಲು ನೆರವಾಗುತ್ತದೆ. ಏಕೆಂದ್ರೆ 125 ದಿನಗಳ ಉದ್ಯೋಗ ನೀಡೋದ್ರಿಂದ ಅವರ ಒಂದು ಆರ್ಥಿಕ ಅಭಿವೃದ್ಧಿಯು ಕೂಡ ಹೆಚ್ಚಾಗುತ್ತದೆ. ಸೊ ಅವರ ಜೀವನದ ಮಟ್ಟ ಕೂಡ ಸುಧಾರಿಸುತ್ತದೆ. ನೀರಿನ ಸಂರಕ್ಷಣೆಗೆ ಆದ್ಯತೆ. ಹೌದು, ಕೆರೆ, ಕಾಲುವೆ, ಮಳೆ ನೀರು ಸಂಗ್ರಹಣೆ ಮತ್ತು ನೀರಿನ ಸಂರಕ್ಷಣೆಯಂತಹ ಕಾಮಗಾರಿಕೆಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಲಾಗಿದೆ. ನಂತರ ಸಾರ್ವಜನಿಕ ಆಸ್ತಿಗಳ ನಿರ್ಮಾಣ. ಹೌದು, ರಸ್ತೆ, ನೀರಾವರಿ ವ್ಯವಸ್ಥೆ ಮತ್ತು ಇತರ ಗ್ರಾಮೀಣ ಮೂಲ ಸೌಕರ್ಯಗಳನ್ನು ಅಭಿವೃದ್ಧಿಪಡಿಸಲು ಸಹಕಾರಿಯಾಗುತ್ತದೆ. ನಿಮಗೆಲ್ಲರಿಗೂ ಗೊತ್ತು ಮೂಲ ಸೌಕರ್ಯಗಳು. ಈ ಮೂಲ ಸೌಕರ್ಯಗಳ ಮೇಲೂ ಕೂಡ ಒಂದು ಯೋಜನೆ ಆರಂಭಗೊಂಡಿದೆ. ಏನು ಅಂದ್ರೆ PM ಗತಿಶಕ್ತಿ ಯೋಜನೆ. ಸೊ ಈ ಒಂದು ವಿಬಿಜಿ ರಾಮ್ಜಿ ಒಂದು ಯೋಜನೆ PM ಗತಿಶಕ್ತಿ ಯೋಜನೆಗೂ ಕೂಡ ಲಿಂಕ್ ಆಗಿದೆ. ಸೊ ನೀವು ಅದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನು ಸಂಗ್ರಹಿಸಬಹುದು. ಸೊ ಈ ಒಂದು ಯೋಜನೆಯು ಒಂದು ಪಾರದರ್ಶಕತೆ ಹೊಂದಿರಬೇಕು. ತಂತ್ರಜ್ಞಾನ ಬಳಕೆಯ ಮೂಲಕ ಹಣದ ಬಳಕೆ ಮತ್ತು ಕಾಮಗಾರಿಗಳ ಮೇಲ್ವಿಚಾರಣೆಯನ್ನು ಇನ್ನಷ್ಟು ಪಾರದರ್ಶಕವಾಗಿಸುವಂತ ಒಂದು ಉದ್ದೇಶವನ್ನು ಹೊಂದಿದೆ.
ಸೊ ಇದರಿಂದ ಏನು ಪ್ರಮುಖ ಅಂಶಗಳನ್ನ ಕಾಣಿಸ್ತೀವಿ ಅಂತ ಅಂದ್ರೆ, ಒಂದು ಗ್ರಾಮೀಣ ಕುಟುಂಬಗಳಿಗೆ ವರ್ಷಕ್ಕೆ 125 ದಿನಗಳವರೆಗೆ ಕೂಲಿ ಉದ್ಯೋಗದ ಅವಕಾಶ ಒದಗಿಸುವ ಒಂದು ಉದ್ದೇಶವನ್ನು ಒಳಗೊಂಡಿದೆ. ಒಂದು ನೀರಿನ ಸಂರಕ್ಷಣೆ, ಕೆರೆ ಕಟ್ಟೆ ಅಭಿವೃದ್ಧಿ, ರಸ್ತೆ, ಗ್ರಾಮೀಣ ಮೂಲ ಸೌಕರ್ಯ ಮತ್ತು ಇತರ ಸಾರ್ವಜನಿಕ ಕಾಮಗಾರಿಗಳಿಗೆ ಆದ್ಯತೆಯನ್ನು ನೀಡುತ್ತದೆ. ಕೆಲಸಗಳ ಯೋಜನೆ ಮತ್ತು ಅನುಷ್ಠಾನದಲ್ಲಿ ತಂತ್ರಜ್ಞಾನ, ಪಾರದರ್ಶಕತೆ ಮತ್ತು ಸಾಮಾಜಿಕ ಲೆಕ್ಕ ಪರಿಶೋಧನೆಗೆ ಒಂದು ಒತ್ತನ್ನು ನೀಡುತ್ತದೆ. ಸೊ ಈ ಒಂದು ಯೋಜನೆಯ ಹಣಕಾಸು ಹಂಚಿಕೆ ಯಾವ ರೀತಿ ನೋಡ್ಬೋದು ಅಂತಂದ್ರೆ, ಈ ಒಂದು ಯೋಜನೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸೇರಿ ಈ ಒಂದು ಯೋಜನೆಯನ್ನು ಜಾರಿಗೊಳಿಸಿದೆ. ಈ ಹಿಂದೆ MGNREGAದಲ್ಲಿ ಕೇಂದ್ರ ಸರ್ಕಾರ ಒಂದು ಯೋಜನೆಯನ್ನು ಅನುಷ್ಠಾನಗೊಳಿಸಿತು. ಸೊ ಅದರಲ್ಲಿ ಹಣಕಾಸು ಹಂಚಿಕೆ 90:10% ಇತ್ತು. ಅಂದ್ರೆ 90% ಕೇಂದ್ರ ಸರ್ಕಾರದಿಂದ ಕೊಡುವಂಥದ್ದು ಮತ್ತೆ 10% ರಾಜ್ಯ ಸರ್ಕಾರ ಒಂದು ಬರ್ಸ್ಕೊಡುವಂಥದ್ದು ಇತ್ತು. ಬಟ್ ಈ ಒಂದು ಯೋಜನೆಯಲ್ಲಿ ಕೇಂದ್ರ ಸರ್ಕಾರ 60%, ಒಂದು ರಾಜ್ಯ ಸರ್ಕಾರ 40% ಅನ್ನು ನೀಡುತ್ತಿದೆ. ಈ ಒಂದು ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಯಾವುದೇ ರೀತಿಯ ಒಂದು ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ, ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಸೊ ಧನ್ಯವಾದಗಳು.